ಪ್ರಿಯ ವೀಕ್ಷಕರೇ, ನಿಮ್ಗೊಂದು ಹೊಸ ಎಪಿಸೋಡ್ ಕೊಡಬೇಕು ಅಂತ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತಾ ಇದ್ರೆ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ. ಸುಳ್ಳು ವಾರ್ತೆಗಳಿಗೆ ನಮಸ್ಕಾರ. ಓದುತ್ತಿರೋದು ನಾನು, ಕೇಳುತ್ತಿರೋದು ನೀವು. ಬೇಸಿಗೆ ಕಾಲ ಶುರುವಾದಂಥ ಹಿನ್ನೆಲೆಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಟೆಕ್ಕಿಗಳಿಗೆ ಕೆಲವೊಂದು ಕಂಪನಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಕರೆಂಟ್ ಹೋಗಿರುವಂಥ ಕಾರಣ ಯಾವುದೇ ಭಾಗದಲ್ಲೂ ಕೂಡ ನಾವು ಎಸಿ ಹಾಕಕ್ಕಾಗಲ್ಲ. ಚಡ್ಡಿ ಬನಿಯನ್ನು ಹಾಕೊಂಡ್ಬಂದು ಕೆಲಸ ಮಾಡಬೇಕಾಗಿ ಅಂತ ಹೇಳಿ ಅಲ್ಲಿ ಸಿಬ್ಬಂದಿಗಳು ತಿಳಿಸಿಕೊಟ್ಟಿದ್ದಾರೆ. ಸಿಗರೆಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ, ಆದರೆ ಕದ್ದು ಮುಚ್ಚಿ ಸೇದುವುದರಿಂದ ಯಾವುದೇ ಹಾನಿಕರವಿಲ್ಲ ಎಂದು ಬೆಂಗಳೂರಿನ ಖ್ಯಾತ ವೈದ್ಯರು ತಿಳಿಸಿಕೊಟ್ಟಿದ್ದಾರೆ. ನಿನ್ನೆ ಮಾಜಿ ಎಂಎಲ್ಎ ರೋಡ್ ಸೈಡ್ ಒಂದರಲ್ಲಿ ಕಬಾಬ್ ತಿನ್ನಲು ಹೋಗಿ ಕಬಾಬ್ ಜೊತೆ ಈರುಳ್ಳಿ ಕೊಟ್ಟಿಲ್ಲವೆಂದು ಆ ಅಂಗಡಿಯನ್ನ ಮುಚ್ಚಿಸಿದ್ದಾರೆ. ನಿನ್ನೆ ಅಷ್ಟೇ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಹೊರವಲಯದಲ್ಲಿ ಕೋಳಿ ಫಾರಂ ಒಂದರಲ್ಲಿ 1000 ಕೋಳಿ ಮೃತಪಟ್ಟಿದ್ದು, ಒಂದು ಕೋಳಿಗೆ 500 ರೂಪಾಯಿಯನ್ನ ಪರಿಹಾರವಾಗಿ ಕೊಡಬೇಕು ಅಂತ ಹೇಳಿ ಅಲ್ಲಿನ ರೈತ ಆಗ್ರಹ ಮಾಡಿದ್ದಾರೆ. ತಹಶೀಲ್ದಾರ್ ಪರಿಶೀಲನೆ ನಡೆಸುತ್ತಿದ್ದಾರೆ. ಸುಳ್ಳು ಓದಿದ್ದು ನಾನು, ಕೇಳಿದ್ದು ನೀವು. ನಾಳೆ ಮುಂದುವರಿಯುವುದು. ಫಾಲೋ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.